ಬೇಗ ಬೇಗ ತಿಂಡಿ ಮಾಡ್ಕೊಂಡು ಮತ್ತೆ ಇವಾಗ ಊರಿಗೆ ಹೋಗ್ಬೇಕು. ಸೊ ಹಾಗಾಗಿ ಎಗ್ ಬಿರಿಯಾನಿ ಮಾಡಿದಾಳೆ. ಸ್ಮೆಲ್ ಬರ್ತಾ ಇದೆ, ಇನ್ನು ತಿಂದು ನೋಡಿಲ್ಲ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡೋಣ ಬನ್ನಿ. ಎಗ್ ಬಿರಿಯಾನಿ ಮಾಡಿದ್ದೀನಿ ಇವತ್ತು. ಡಿಫ್ರೆಂಟ್ ಆಗಿ ಮಾಡಿದ್ದೆ. ಅಂದ್ರೆ ಎಗ್ ಬೇಯಿಸ್ಬಿಟ್ಟು ಮಾಡೋದು ಬೇರೆ ಅಥವಾ ಇದ್ರಲ್ಲೇ ಬೇಯ್ದು ಮಾಡಿದ್ರೆ ದಮ್ ಬಿರಿಯಾನಿ ಬೇರೆ. ಇದಕ್ಕೆ ಎಲ್ಲ ನೋಡ್ಕೊಂಡಿದ್ದೆ, ಹಾಗೆ ಹಾಕೊಂಡಿದ್ದೀನಿ ಮೊಟ್ಟೆ ಹೊಡೆದು. ಸಕ್ಕತ್ತಾಗಿ ಬಂದಿದೆ ಸ್ಮೆಲ್ ಮಾತ್ರ. ತಿಂದು ನೋಡ್ಬೇಕೀಗ. ಡೈರೆಕ್ಟ್ ಮೊಟ್ಟೆ ಹೊಡೆದು ಅದಕ್ಕೆ ಹಾಕಿದ್ದೀನಿ ಒಂದೊಂದು ಮೊಟ್ಟೆ. ಇದು ನೋಡಕ್ಕಲ್ಲ ನಾನು ತಿಂತಾ ಇದ್ದೀನಿ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದೇ ಸ್ಯಾರಿ, ಇದೇ ಬ್ಲೌಸ್, ಇದೇ ವಿಡಿಯೋ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಆ ವಿಡಿಯೋ ಮುಗಿಸಿ ಅರ್ಧಕ್ಕೆ ನಿಲ್ಸಿ ಈಗ ತಿಂಡಿ ತಿಂತಾ ಇದೀವಿ. ತಿಂಡಿ ಆದ್ಮೇಲೆ ನೆಕ್ಸ್ಟ್ ಬ್ಲೌಸ್ ವಿಡಿಯೋಸ್ ಎಲ್ಲ ಮಾಡ್ಬೇಕು. ಈ ಸ್ಯಾರಿ ಬ್ಲೌಸ್ ಏನೇ ಬೇಕು ಅಂದ್ರೂ ನೀವು ಜಾವೆ ಅಲಂಕಾರಲ್ಲಿ ವಾಚ್ ಮಾಡ್ಬೋದು ಅಥವಾ ಏನಾದ್ರು ಈ ತರ ಪ್ರೊಫೆಷನಲ್ ವರ್ಕ್ ಯಾರೆಲ್ಲ ಇರ್ತಾರೆ ಅಲ್ಲಿಗೆಲ್ಲ ವೇರ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ. ಈಗ ಬ್ಲೌಸ್ ಹೊಲಿಸ್ತೀವಿ ಅಂದ್ರೂ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಈ ತರ ಎಲ್ಲ ರೆಡಿ ಬ್ಲೌಸಸ್ ಆದ್ರೆ ಈಸಿ ಆಗುತ್ತೆ, ತಗೊಳಕ್ಕೂ ಈಸಿ ಆಗುತ್ತೆ, ವೇರ್ ಮಾಡಕ್ಕೂ ಈಸಿ ಆಗುತ್ತೆ. ಏನೇ ಬೇಕಂದ್ರೂ ಜಾವೆ ಅಲಂಕಾರಲ್ಲಿ ಹೋಗಿ ವಾಚ್ ಮಾಡ್ಬೋದು. ಜೊತೆ ಇದೆರಡೇ ಬ್ಲೌಸಸ್ ಅಂತ ಅಲ್ಲ, ವೆರೈಟೀಸ್ ಆಫ್ ಬ್ಲೌಸಸ್ ಇದೆ. ನಿಮ್ಗೆ ಏನಾದ್ರು ಸ್ಯಾರಿ ಬ್ಲೌಸ್ ಏನೇ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ದಟ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಹಾಗೆ ಈ ತರ ರಿಟರ್ನ್ ಗಿಫ್ಟ್ಸ್ ಕೂಡ ಆರ್ಡರ್ ಮಾಡ್ಕೊಬಹುದು. ಕಲರ್ ಇರುತ್ತೆ, ಆದ್ರೆ ಒಂದೊಂದು ಪೀಸ್ ಕೊಡಲ್ಲ. ಏನೇ ಆದ್ರೂ 15 to 20 ಪೀಸ್ ಬೈ ಮಾಡ್ಲೇಬೇಕಾಗ್ತದೆ. ಹಾಗೆ ಇದು ಪುಟ್ಟ ಬಾಕ್ಸಸ್ ಕೂಡ ಬರ್ತದೆ. ಅಂದ್ರೆ ಎಳ್ಳು ಬೆಲ್ಲ ಹಂಚಕ್ಕೆ ಚೆನ್ನಾಗಿರುತ್ತೆ. ಬೇಕು ಅಂದ್ರೆ ಇದನ್ನು ಕೂಡ ಆರ್ಡರ್ ಮಾಡ್ಕೊಬಹುದು. ಹಾಗೆ ಈ ತರ ಮಿಷಿನ್ ವರ್ಕ್ ಆಗಿರೋ ಬ್ಲೌಸ್ ಪೀಸಸ್ ಕೂಡ ಕಲರ್ ಅಲ್ಲಿ ಸಿಗುತ್ತೆ. 499 rupeesಗೆ ಬೇಕು ಅಂದವರು ಬೈ ಮಾಡಬಹುದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಂದು ಹೋಮ್ ಸ್ಟುಡಿಯೋ ಈಗ ಜಾವೆ ಅಲಂಕಾರದ್ದು ಸೀರೆ ಸ್ಟುಡಿಯೋ, ಬಟ್ಟೆ ಸ್ಟುಡಿಯೋ, ಚೂಡಿದಾರ್ ಸ್ಟುಡಿಯೋ ಆಗೋಗಿರೋದು ಗೊತ್ತೇ ಇದೆ. ಹಂಗಾಗಿ ಅಲ್ಲಿಗೊಂದು ಕಂಪ್ಯೂಟರ್ ಟೇಬಲ್ ಬೇಕು, ಮತ್ತೆ ಅವ್ರು ಕುತ್ಕೊಂಡು ಅವ್ರಿಗೆ ಮಾತಾಡೋದಕ್ಕೆ ಒಂದು ಸೀರೆ ಸೆಟಪ್ಗೆ ಅಂತ ಒಂದು ಸೆಟಪ್ ಬೇಕು ಅಂತ ಹೇಳಿದ್ರಿಂದ ನಾನು ಹಾಸನದ ರಿಚ್ ಹೋಮ್ ಇಂಟೀರಿಯರ್ಗೆ ಹೋಗಿ ಅಲ್ಲಿ ಒಂದಿಷ್ಟು ನನ್ನ ರಿಕ್ವೈರ್ಮೆಂಟ್ಸ್ನ ಹೇಳಿದ್ದೆ. ನಾನು ಒಂದೇ ಒಂದು ತಪ್ಪು ಕೆಲಸ ಮಾಡಿದ್ದೇನು ಅಂದರೆ, ನಂದು ಹಳೇದೊಂದು ಕಂಪ್ಯೂಟರ್ ಟೇಬಲ್ ಇತ್ತು. ಆ ಕಂಪ್ಯೂಟರ್ ಟೇಬಲ್ನ ಯೂಸ್ ಮಾಡ್ಕೊಂಡು ಎಲ್ ಶೇಪ್ ಟೇಬಲ್ ಮಾಡಿಸ್ತೀನಿ ಅಂತ ಅವ್ರನ್ನ ಕನ್ಫ್ಯೂಸ್ ಮಾಡಿ ಬಂದಿದ್ದೆ. ಅವರು ಎಲ್ ಶೇಪಲ್ಲಿ ಅರ್ಧ ಕವರ್ ಆಗೋಷ್ಟು ಎಲ್ ಶೇಪ್ ಟೇಬಲ್ಗಳನ್ನ ಮಾಡೋದಕ್ಕೆ ನನ್ನ ಹತ್ರ ಆರ್ಡರ್ ತಗೊಂಡಿದ್ರು. ಆ ರಿಚ್ ಹೋಮ್ ಇಂಟೀರಿಯರ್ ಸ್ಟುಡಿಯೋಗೆ ಹೋದರೆ ಹಾಸನದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಗೋಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅವ್ರ ಸ್ಟುಡಿಯೋ ಎಲ್ಲ ನೋಡ್ಕೊಂಬಂದು ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಮಾಡಿಸೋದಿದ್ರೆ ಮಾಡಿಸೋಣ. ಈಗ ಸದ್ಯಕ್ಕೆ ನನಗೆ ಎಲ್ ಟೇಬಲ್ ಬೇಕು. ಅದಾದಮೇಲೆ ಅವ್ರ ವರ್ಕ್ನ ಅಲ್ಲೇ ನೋಡಿದ್ರಿಂದ ಇಂಟೀರಿಯರ್ ವರ್ಕ್ನ ಒಂದು ಸ್ವಲ್ಪ ಮಾಡಿಸೋಣ ಅಂತ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಬಂದು ಕಂಪ್ಯೂಟರ್ ಟೇಬಲ್ನ ಹಾಕ್ಸಿದ್ದೀನಿ. ಸರ್ ಇದು 72 ಇಲ್ಲಿ ಬರುತ್ತೆ. ಟೇಬಲ್ ಅಲ್ಲಿವರೆಗೂ ಬರುತ್ತಾ? ಟೇಬಲ್ ಇಲ್ಲಿವರೆಗೂ ಬರುತ್ತೆ. ಬಟ್ ಆ ಟೇಬಲ್ ಅಲ್ಲಿಂದ ಹೊರಗಡೆ ತರ್ಬೋದು ಅಷ್ಟೊಂದು ಬರುವಾಗ? ಬರ್ಬೋದು, ಆರಾಮಾಗಿ ಬರುತ್ತಾ? ಬರುತ್ತೆ. ಇಲ್ಲಿಂದ ಎಷ್ಟು ಮಾಡ್ಬೇಕಿದು? ಒಂದು 18 ಮಾಡ್ಲಾ? ಇಲ್ಲಿಂದ ಹಿಂದೆ ಕಡೆಗಾ? ಇಷ್ಟು ಬರುತ್ತಲ್ಲ, ಸಾಕು 18. ಹೈಟ್ ಎಷ್ಟು ಬೇಕು? ಅದೇ 5 feet ಹೇಳಿದ್ರಲ್ಲ. 5 feet. ಹಾಂ, ಒಟ್ಟಿನಲ್ಲಿ ಹಂಗೆ ಮಾಡಿ ಈ ಒಂದು ಸೆಟಪ್ ಬಂದು ಅಲ್ಲೊಂದು ಸ್ವಲ್ಪ ಬುಕ್ ಸ್ಟ್ಯಾಂಡ್ ಬರುತ್ತೆ. ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಕ್ಕೆ ಅದು ಬ್ಯಾಕ್ಗ್ರೌಂಡ್ ಆಮೇಲೆ ನೋಡೋಣ, ನೆಕ್ಸ್ಟ್ ಮಾತಾಡೋಣ. ಅದನ್ನ ಬ್ಯಾಕ್ಗ್ರೌಂಡ್ ಅದೇ ಇದೆಲ್ಲ ಕಂಪ್ಲೀಟ್ ಆದ್ರೆ ನಿಮಗೆ ಎಷ್ಟು ಹೈಟ್ ಬೇಕು, ಎಷ್ಟು ಅಗಲ ಬೇಕು ಅದನ್ನ ಮಾಡ್ಕೊಂಡು ಲೋಗೋ ಎಲ್ಲ ಮಾಡ್ಕೋಬಹುದು. ಲೋಗೋ ಎಲ್ಲ ಮಾಡ್ಕೋಬಹುದು. ಅದು ಮಾಡ್ತಿರಲ್ವ, ನೀವೇ ಮಾಡ್ತಿರಲ್ವ? ನಮ್ಮ ಶಾಪಿಗೆಲ್ಲ ನಾವೇ ಮಾಡಿಸಿದ್ದು. ಹೌದಾ? ಸರಿ, ಅದನ್ನ ಆಮೇಲೆ ನೋಡೋಣ. ಲೋಗೋದು ಇದು ಮಾಡಿದ್ಮೇಲೂ ಮಾಡ್ಕೋಬೋದಲ್ವ ಲೋಗೋ? ಆಮೇಲೆ ಮಾಡ್ಬೋದಲ್ವ? ಬಂದು ರಾಫ್ಟರ್ ಬೇಕಂದ್ರೆ ರಾಫ್ಟರ್ ಹಾಕ್ತಾರೆ. ಹಾಂ, ಅದ್ರ ಮೇಲ್ಗಡೆ ಲೋಗೋ ಜಸ್ಟ್ ಒಂಥರ ಲೈಟಿಂಗ್ ಎಲ್ಲ ಚೆನ್ನಾಗಿ ಸೆಟಪ್ ಮಾಡಂಗೆ ಎಲ್ಲ ಮಾಡ್ಕೊಡ್ತೀರಾ? ವೈರಿಂಗ್ ಕನೆಕ್ಷನ್ ಎಲ್ಲ ಅಲ್ಲೇ ಇದೆಯಲ್ಲ, ಅಲ್ಲಿಂದ ವರ್ಕ್ ಮಾಡ್ಬೋದಲ್ವಾ? ಸರಿ, ಆಯಿತು, ಸೂಪರ್. ಇದು ಫಸ್ಟ್ ಟೇಬಲ್ ಮಾಡೋಣ, ಆಮೇಲೆ ನೋಡೋಣ. ನೋಡಿದ್ವಿ. ಹಾಂ, ಓಹ್ ಬಂತು ಟೇಬಲ್, ಕಂಪ್ಯೂಟ್ರ್ ಟೇಬಲ್. ಹಾಂ, ನೀವು ಹೋಗ್ಬಿಟ್ರ ವಿಡಿಯೋ ಮಾಡ್ತಿದ್ದೀನಿ ಅಂತನಾ? ಇಲ್ಲ, ತಿರ್ಗಿಸ್ಕೊಬತ್ತವ್ರೆ. ಈಗ ನೋಡಿ ಬಂದೇ ಬಿಡ್ತು, ಕಂಪ್ಯೂಟರ್ ಟೇಬಲ್ ಬಂದೇ ಬಿಟ್ಟಿದೆ. ಅದೇನು ಇದನ್ನೇನು ವುಡ್ದು ಅಂತ ಅನ್ಕೋಬೇಡಿ, ನೋಡೋದಕ್ಕೆ ಕಂಪ್ಲೀಟಾಗಿ ವುಡ್ ಟೇಬಲ್ ಥರನೇ ಇದೆ, ಆದರೆ ಇದು ವುಡ್ ಅಲ್ಲ. ಇವರು ಇವತ್ತು ಎಲ್ಲಿ ಅನ್ನಪೂರ್ಣೇಶ್ವರಿ, ನಾವು ಮದುವೆ ಆಗಿದ್ದ ಚೌಟ್ರಿಲಿ ಎಕ್ಸಿಬಿಷನ್ ಬೇರೆ ಇಟ್ಟಿದ್ದಾರಂತೆ. ಅಲ್ಲೂ ಕೂಡ ನಮ್ಮ ಮನೆಯವ್ರು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತಾರೆ. ಬಟ್ ನಾನು ನೋಡಿ ಇಲ್ಲಿ ಕೊನೆಗೆ ಎಡವಟ್ಟು ಮಾಡಿದೆ. ನೋಡಿ ಇಲ್ಲಿ ನಂದೊಂದು ಹಳೇ ಕಂಪ್ಯೂಟರ್ ಟೇಬಲ್ ಇತ್ತಲ್ಲ, ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೋಗಿ ನಾನೊಂದು ಮೆಜರ್ಮೆಂಟ್ ಕೊಟ್ಟು ಬಂದು ಇನ್ನೊಂದು ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡೆ. ನಂಗೆ ಆನೆನೇ ಹೊತ್ತು ಆನೆ ಬಾಲ ಹೊರದನೆ ಒಂದು ಎಡವಟ್ಟು ಮಾಡ್ಕೊಂಡಿದ್ದೀನಿ. ಕಂಪ್ಯೂಟರ್ ಟೇಬಲ್ಲು ಒಂದು ಚಿಕ್ಕದಾಗೋಗ್ಬಿಡ್ತು ಸೈಜು ನಂದು ಹಳೇದು. ಇವ್ರ ಮೆಜರ್ಮೆಂಟ್ ಒಂದು ಸ್ವಲ್ಪ ದೊಡ್ಡದಾಗೋಯ್ತು. ಇದು ನನ್ನ ಮಿಸ್ಟೇಕು. ಕೊನೆಗೆ ಇಲ್ಲ ಬಿಡಿ ಸರ್, ಅದನ್ನು ಮಾಡ್ಕೊಳ್ಳೋಣ, ಹೊಸ್ದಾಗಿ ಮಾಡೋಣ, ಎಲ್ಲದನ್ನು ಕಂಪ್ಲೀಟ್ ಅಂತ ಹೇಳ್ಬಿಟ್ಟು ರಿಚ್ ಹೋಮ್ ಇಂಟೀರಿಯರ್ ಅವರು ಪ್ರಾಮಿಸ್ ಮಾಡಿದ್ದಾರೆ. ಬಟ್ ಇವ್ರ ಹತ್ರ ವರ್ಕ್ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಹಾಸನದಲ್ಲಿ ಏನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ವರ್ಕ್ ಅಲ್ಲಿ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಹೋಗಿ ನೋಡಿ ಯಾರು ವರ್ಕ್ ಮಾಡಿಸೋದಿದ್ರೆ ಮಾಡಿಸಿ. ಇನ್ನು ನಂದು ಕಂಪ್ಲೀಟ್ ಆಗಿಲ್ಲ, ಯಾವುದೋ ಹೋಮ್ ಸ್ಟುಡಿಯೋ ಮತ್ತು ಜಾವೆ ಅಲಂಕಾರ ಸ್ಟುಡಿಯೋ, ಅದು ಕಂಪ್ಲೀಟ್ ಮಾಡಿಸಿದ್ಮೇಲೆ ಇನ್ನೊಂದು ದಿನ ಯಾವುದಾದ್ರೂ ವೀಡಿಯೋ ಮಾಡಿ ಹಾಕ್ತೀವಿ. ಹಾಗೆ ನನ್ನ ಮಗಳು ಸ್ವಪ್ನ ಬುಕ್ ಹೌಸ್ಗೆ ಹೋಗಬೇಕು ಅಂದ್ಲು, ಕರ್ಕೊಬಿಟ್ಟು ಬಂದಿದ್ದೆ. ಅದಕ್ಕೆ ಖುಷಿ ನೋಡಲಿ, ಏನು ತಗೊಳ್ಳಿ ಏನು ಬಿಡಲಿ ಅಂತ. ನನ್ನ ಮಗಂಗೂ ಅಷ್ಟೇ. ಅದೊಂದು ಬೇಕಾ? ಹಾಂ ಸರಿ ಆಯ್ತು, ನೀನು ಇಟ್ಕೋ ಅದನ್ನ ಇಟ್ಕೋ, ಬಾ ಮಗನ. ಮಗಳು ಎಷ್ಟು ಆಡ್ತಿದ್ದಾನೆ. ನಿಧಾನ ಆಯ್ತವಾ? ಏನೇನು ತಗೊಂಡೆ?
ಅಲ್ಲಿ ಕಾರಲ್ಲಿ ನೋಡೋಣ ಬಿಡ. ಹಾಂ ಅವಳಿಗೆ ನಾಳೆ ರಜೆ ಇಲ್ಲ ಅಂದ್ರೆ ಇದು ತೋರ್ಸೋಣ ಅವಳಿಗೆ. ಏನ ಹಾಂ ನಾಳೆ ಸಂಡೇ ಅಲ್ವಾ? ಓ ಚಂದ ಬಾಬಾ ನೋಡ್ತಾ ಇದ್ದೀನ ಅಪ್ಪಾಜಿ. ಅದಕ್ಕೆ ಪಾಪ ಹುಷಾರಿಲ್ಲ. ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಎಲ್ಲಾಗಿತ್ತು ಒಂಥರ ಕಿರಿಕಿರಿ ಮಾಡ್ತಾರಲ್ಲ ಹಂಗ ಮಾಡ್ತಾ ಇತ್ತು. ಈಗ ಚುಪ್ಪಿ ನಮ್ ಚಿಕ್ಕವನ್ ನೋಡಿ ಈಗ ಅಲ್ಲಿಗೆ ಬಂದಿದ್ವಿ ಅಕ್ಕನ ಮನೆ ಹತ್ರ. ನೋಡಿ ಏನು ಖುಷಿ ನೋಡಿ. ಇಲ್ಲಿದ್ಯಾ ನೀನು? ಹುಷಾರಿಲ್ಲ ಮಗ್ಳೆ. ನೀವು ಜ್ವರ ಬರುತ್ತೆ ಸುಮ್ಮನೆ ಬರುತ್ತೆ. ಏನಾಗಲ್ಲ ಬೇಟ ಮುಟ್ಟಬಾರ್ದು ಜ್ವರ. ಅಯ್ಯೋ ಏನು ವಿಷಯನೇ. ಹೌದು ಕಡಿಮೆ ಆಗಿದೆ ಈಗ. ಬಾಯ್ ಮಾಡ ಅಕ್ಕಂಗೆ ಬಾಯ್ ಮಾಡ. ಬಾಯ್ ಬಾಯ್ ನೋಡು ಅಂತಡಿ. ಮನೆಗೆ ಹಿಂಗೆ ಅಡ್ಡ ಇರ್ತೇನೆ. ಈಗ ಚುಪ್ಪಿ ಬರ್ತೇನೆ ನೋಡಿ. ಬರ್ತೇನೆ ಏನು ಓ ರಾಣ ಅಣ್ಣನ ಸಾಕಿಂದ ಬಂತ. ಹುಷಾರಿಲ್ಲ ಮಗನಿಗೆ. ಡೋರ್ ಹಾಕ್ಬಿಡಿ. ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆಗುತ್ತೆ. ಮತ್ತ್ಯಾ ಮುಖಕ್ಕೆ ಮುಖ ಕೊಡ್ಕೊಬೇಡಿ. ಇದು ನಿಯತ್ತು ನನ್ನ ಸಕ್ಕತ್ ನಿಯತಿ ಪ್ರಾಣಿಗಳಲ್ಲಿ ಇದೊಂದು ನಾಯಿ ಸಿಕ್ಕಾಪಟ್ಟೆ. ಅವ್ರ ಮನೇಲಿ ಒಂದು ಹೊತ್ತು ಅನ್ನ ಹಾಕಿದ್ದು ಸ್ಟಾರ್ಟಿಂಗ್ ಮರೀಲಿ. ಮನೆ ಗೇಟ್ ಕಾಯ್ಕೊಂಡೇ ಇದೆ ಇಲ್ಲಿ. ಎಂಥ ಒಳ್ಳೆ ಬುದ್ಧಿ ಗೊತ್ತು ಈ ನಾಯಿಗೆ. ಬಗೀರಲ್ಲ ಕರಿಯನ ಇದ್ರಲ್ಲಿ ಆಲ್ರೆಡಿ ಇವಾಗ 16 ಆರ್ಡರ್ಸ್ ಬಂದಿದೆ ಸತೀಶ್. ಇವಾಗ 16 ಸ್ಟಾಕ್ ತರಕ್ಕೆ ಹೇಳಿ ನೀವು. ಆಫ್ ಅಂಡ್ ಆಫ್ ಸರಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಗ್ರೀನ್ ಕಲರ್ ಚೆನ್ನಾಗಿದೆ. ಈ ಥರ ಬರುತ್ತೆ ಈ ಥರ ಬ್ಲೌಸ್ ಅಲ್ಲ ಸಾರಿ ಸೆರಗಿ ಈ ಥರ ಬರುತ್ತೆ. ಬ್ಲೌಸ್ ಬುಟ್ಟ ಬುಟ್ಟ ಬ್ಲೌಸ್ ಇದೆ. ಇದು ಲಾಸ್ಟ್ ಪೀಸ್ ಆಗಿರುತ್ತೆ. ಇದ್ರಲ್ಲಿ ಇನ್ನೊಂದು ಕಲರ್ ಇದ್ದು ತುಂಬಾ ಚೆನ್ನಾಗಿ ಸೋಲ್ಡ್ ಔಟ್ ಆಯ್ತದು. ಇದಿವಾಗ ಉಳಿದಿರೋದು ಇದೊಂದೇ ಪೀಸು. ಹಾಗಾಗಿ ಮತ್ತೆ ಇದನ್ನ ತರ್ಸಕ್ಕಂತೂ ಆಗೋದಿಲ್ಲ, ಯಾಕಂದ್ರೆ ಸ್ಟಾಕೇ ಖಾಲಿ ಆಯ್ತು ಅಂದ್ರು ಅವರು. ಹಾಗಾಗಿ ಇನ್ನೊಂದು ಪೀಸ್ ಇದೆ ಇವಾಗ. ಬೇಕು ಅನ್ಸಿದ್ರೆ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಬೇಗ ಯಾರು ಆರ್ಡರ್ ಮಾಡ್ಕೋತೀರೋ ಅವ್ರಿಗೆ ಈ ಸ್ಯಾರಿ ತಲುಪುತ್ತೆ. ಕೆಳಗೆ ಆ ಥರ ಬರುತ್ತೆ, ಅದು ಮೇಲ್ ಬರುತ್ತೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಜರಿ ಎಲ್ಲ ನೋಡಿದ್ರಲ್ವ ಹೇಗಿತ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಯೆಲ್ಲೋ ಕಲರ್ ಇತ್ತು, ಯೆಲ್ಲೋ 8 ಹೋಯ್ತು, ಇದು 3 ಹೋಯ್ತು. ಇದು ಲಾಸ್ಟ್ ಪೀಸ್ ಮತ್ತೆ ಇದನ್ನ ತರ್ಸಕ್ಕಾಗಲ್ಲ, ಸೊ ಅದಕ್ಕೆ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ಹಾಗೆ ಅಕ್ಕನ ಮನೆಗೆ ಬಂದಿದ್ವಲ್ಲ, ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಕೊರಿಯರ್ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ಜೊತೆ ಚಿಕ್ಕವನು ಕೂಡ ಬಂತು. ನಾವು ಮತ್ತೆ ಮನೆಗೆ ಬಂದ್ವಲ್ವ, ಹಾಗಾಗಿ ಬೆಳಗ್ಗೆ ಮಾಲ್ಟ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟದ ಬದಲು ಪಿಜ್ಜಾ ಇರಲಿ ಅಂತ ಹೇಳ್ಬಿಟ್ಟು ಪಿಜ್ಜಾ ತರಿಸ್ಕೊಂಡು ತಿನ್ಕೊಂಡು ಅಲ್ಲಿಂದ ಮತ್ತೆ ಹೊರಡ್ತಾ ಇದ್ವಿ. We are all going with our family, my sister, my father, and my mother and my brother. ನೋಡಿ ನನ್ನ ಮಗಳಿಗೆ ಅವ್ರ ಅಪ್ಪಂದು ಗೋಪುರ ಸಿಕ್ಕಿದೆ. ಈಗ ಫುಲ್ ಅವಳಿಗೆ ಕೊಟ್ಬಿಟ್ಟಿದ್ದಾರೆ. ಅವಳ ಚಾನಲಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದಾಳೆ. ಸೊ ನೋಡೋಣ ಅದು ಹೇಗೆ ಬಂದಿದೆ, ಎಲ್ಲಿಗೆ ಹೋಗಿದ್ಲು, ಏನು ಮಾಡಿದ್ಲು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂದರೆ MK World. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ MK ವರ್ಲ್ಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಈಗ ಅವಳು ವಿಡಿಯೋ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮನ್ನು. ಅವಳಿಗೆ ಬಿಟ್ಟಿರೋದು ಎಲ್ಲ ವಿಡಿಯೋ ಎಲ್ಲ ಮಾಡೋದು. ಈಗ ನಾವಿಲ್ಲಿ ಹೋಗ್ತಿದ್ದೀವಿ. ಇಲ್ಲಿಗೆ ನಮ್ಮ ಹಾಸನಲ್ಲಿ ಅನ್ನಪೂರ್ಣೇಶ್ವರಿಲಿ ಇನ್ನೂ ಒಂದು ಸೇಲ್ ಹಾಕಿದ್ದಾರಂತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಯರ್ ಎಂಡ್ ಸೇಲ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರಬೇಕು. ಮಕ್ಕಳನ್ನಲ್ಲಿ ಏನು ಬಿಡಬೇಕು, ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದು ಏನು ಅವರು ಮೇಲಿದ್ದಾರೆ, ಅವರಿಗೆ ಬೈತಾ ಇರೋದು ನಮ್ಮ ಇಲ್ಲಿ ಕೆಳಗೆ ಎಲ್ಲ ಎತ್ತಬಾರ್ದು ಅಂತ. ನೋಡಿ ಹೆಂಗ್ ನಗರ್ತಾನೆ. ಇಲ್ಲಿ ಕೆಳಗೆ ಎತ್ತ ರಾಜಕುಮಾರ ಎಲ್ಲಿ ಹೋಗ್ತಿದ್ವಿ. ಅಕ್ಕವ್ರೆಲ್ಲ ಮಗನೆ, ಅಕ್ಕವ್ರಿಗೆ ಜೋರ್ ಮಾಡ ಅಲ್ಲಿ ಹತ್ಬಾರ್ದು, ಹೋಗ್ಬಾರ್ದು ಅಂತ ನೋಡೋದ್ ನೋಡಿದ್ರೆ ನಮ್ಗೆ ಆಕ್ಚುಲಿ ಸನ್ ರೂಫ್ ತಗೋಬಾರ್ದಲ್ವರಿ. ನಮ್ಮ ಡೇಂಜರ್ ಗೊತ್ತಾಗಲಿಲ್ಲ ತಗೊಂಡಿದ್ದು. ಮಕ್ಕಳು ತಗೊಂಡ್ಮೇಲೆ ಹಠ ಮಾಡ್ತವೆ. ಅವು ಮೇಲ್ಗಡೆ ನಮಗೆ
ಫೋಕಸ್ ಮಾಡೋಕ್ಕಾಗಲ್ಲ ಎಲ್ಲಿ ಏನೇನು ಇರುತ್ತೆ ಅಂತ. ಆಮೇಲೆ ಸಡನ್ನಾಗಿ ಏನಾದ್ರು ವೆಹಿಕಲ್ ಬಂದರೆ ಬ್ರೇಕ್ ಹೊಡೆಯೋದು, ಕುತ್ತಿಗೆಗೆ ಎಡ್ಕೊಳ್ಳೋದು, ಎಷ್ಟೊಂದು ಇನ್ಸಿಡೆಂಟ್ ಆಗವೆ, ಸೀರಿಯಸ್ ಇನ್ಸಿಡೆಂಟ್ಸ್ಗಳು. ಸನ್ ರೂಫ್ ತಗೊಂಬಾರ್ದು ಆಕ್ಚುಲಿ. ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ, ತಗೊಳ್ವಾಗ್ಲೂ ಅಷ್ಟೇ ದೊಡ್ಡದಿತ್ತು. ನಾವು ದೊಡ್ಡದು ಬೇಡ ಅನ್ಕೊಂಡೆ ನಾವು ಚಿಕ್ಕದು ತಗೊಂಡಿದ್ದು, ಅದನ್ನು ಬಿಡಲ್ಲ. ನನ್ನ ಮಗ ತಗೊಂಡಿದ್ರೆ ಇನ್ನೂ ಪ್ರಾಬ್ಲಮ್. ಓ ಹಾಗೆ ನಮ್ಮ ಮನೆಯಿಂದ ಏನು 2 ಮಿನಿಟ್ಸ್ ಅಷ್ಟೇ ಹಾಸನ ಅನ್ನಪೂರ್ಣೇಶ್ವರಿ ಚೌಟ್ರಲ್ಲಿ ವಸ್ತು ಪ್ರದರ್ಶನ. ಹಾಗಾಗಿ ನಮ್ಮ ಮನೆಯವರು ನಮ್ಮ ಇಲ್ಲಿ ಬಿಟ್ಬಿಟ್ಟು ಅವ್ರು ಹೋದರು. ನಮ್ಮದು ಇದೇ ಚೌಟ್ರಲ್ಲಿ ಮದುವೆ ಆಗಿದ್ದು 11 ವರ್ಷದಿಂದ. ಆವಾಗ 1 ಲಕ್ಷನ 1.25 ಲಕ್ಷನ ಇತ್ತು ಚೌಟ್ರಿದು. ಈಗ ಇಲ್ಲಿ 3 ದಿನದಿಂದ ಬಾಡಿಗೆ ತಗೊಂಡಿದ್ದಾರಲ್ಲ, ಇವ್ರಿಗೆ ಏನು ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವಾಗ ಇನ್ನೂ ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಹೇಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ 25ನೇ ತಾರೀಕಿಗೆ ಸ್ಟಾರ್ಟ್ ಆಗಿ 28ಗೆ ಮುಗಿಯುತ್ತೆ. ಇವತ್ತೇ ನಾವು 28ನೇ ತಾರೀಕು ಈಗಷ್ಟೇ ಬಂದೆ ನಾನು ಕೂಡ. ಪಾಪ ಯಾರೋ ಮುಗಿಸ್ಕೊಂಡು ನಮ್ಮ ವ್ಯೂವರ್ಸ್ ಹೋಗ್ತಾ ಇದ್ರು. ಏನು ಚೆನ್ನಾಗಿಲ್ಲ ಅಂದರು. ಬನ್ನಿ ನಾವು ಒಂದ್ಸಲ ನೋಡೋಣ. ಇಲ್ಲೇ ನನ್ನ ಮದುವೆ ಆಗಿದ್ದು ಲಾಸ್ಟ್ ಡೇ ಅಲ್ವಾ, ಎಲ್ಲ ಸ್ಟಾಕ್ಸ್ ಖಾಲಿಯಾಗಿತ್ತು. ಒಂದು 3-4-5 ಅಂಗಡಿ ಇತ್ತ ಏನೋ ಗೊತ್ತಿಲ್ಲ. ನನಗೂ ಓಕೆ ಅನ್ನಿಸ್ತು. ಅಂದರೆ ರೆಂಟ್ ಕೂಡ 1 to ಡಬಲ್ ಇತ್ತು ಪ್ರೈಸು, ನಾನು ಆಚೆ ಈಚೆ ನೋಡಿರೋ ಹಾಗೆ ಫರ್ನಿಚರ್ಸ್ ಆಗಿರ್ಬೋದು, ಮತ್ತು ಸ್ಯಾರೀಸು ಪ್ರತಿಯೊಂದು ಕೂಡ ಇತ್ತು. ನಾವು ಹೋಗೋದ್ರೊಳಗೆ 3/4 ಭಾಗ ಎಲ್ಲ ಖಾಲಿಯಾಗಿ ಇನ್ನೊಂದು 10% ಉಳಿದಿತ್ತೆ ಏನೋ. ಹಾಗೆ ರಿಚ್ ಹೋಮ್ ಫರ್ನಿಚರ್ ಇಂಟೀರಿಯರ್ ಅದು ಕೂಡ ಇತ್ತು. ಇವ್ರ ಹತ್ರನೇ ನಾವು ವರ್ಕ್ ಟೇಬಲ್ ಮಾಡಿಸಿದ್ದು, ಹಾಸನ ಮನೆಯಲ್ಲಿರೋ ಅಂಥದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇವ್ರ ಹತ್ರ ತುಂಬ ವೆರೈಟಿ ಫರ್ನಿಚರ್ಸ್ ಇತ್ತು. ಹಾಗೆ ಕಾರ್ನರ್ ಸ್ಟ್ಯಾಂಡ್ ಆಗಿರ್ಬೋದು, ಸ್ಟೋರೇಜ್ ಕಾಟ್ ಆಗಿರ್ಬೋದು, ಡೈನಿಂಗ್ ಟೇಬಲ್ಲು ಮತ್ತು ಸೋಫಾ ಪ್ರತಿಯೊಂದು ಕೂಡ ಇತ್ತು. ಟಿಪಾಯಿ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಒಂದೊಂದೇ ಸಿಂಗಲ್ ಸೋಫಾ ಕೂಡ ಅದು ನನಗೆ ತುಂಬಾ ಇಷ್ಟ ಆಯಿತು. ಏನಾದರೂ ಬೇಕು ಅಂತ ಅನಿಸಿದ್ರೆ ಇವ್ರದ್ದು ಶಾಪ್ ತಣ್ಣೀರಲ್ಲದಲ್ಲಿದೆ. ಇವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಆಯಿತಾ ನಿಮ್ಮದು? ಆ್ಯಕ್ಚುಲಿ ನನ್ನ ಮಗಳು ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತಾಳೆ, ಖುಷಿಯಾಗಿ ನೀಟಾಗಿ ಮಾತಾಡ್ತಾಳೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಒಂದು ಸ್ಟೇಜ್ ಫಿಯರ್ ಇಲ್ಲ. ಹಾಗಾಗಿ ನಾನು ಅವಳನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ, ಅವಳಿಗೆ ಹೇಗೆ ಇಷ್ಟ ಅದು ಮಾಡಲಿ ಅಂತ ಹೇಳಿಬಿಟ್ಟು. ಹಾಗೆ ಎಲ್ಲ ಮುಗಿಸ್ಕೊಂಡು ಹೊರಟು. ಹಾಗೆ ನಾವು ಮನೆಯಿಂದ ಬರುವಾಗ ಪಿಜ್ಜಾ ತಿನ್ಕೊಂಡು ಬಂದಿದ್ದು. ಮಕ್ಕಳಿಗೆಲ್ಲ ಹೊಟ್ಟೆ ತುಂಬಿತ್ತು. ಬಟ್ ನನ್ನ ಮಗ ಆಗಷ್ಟೇ ಎದ್ದಿದ್ದಲ್ವ, ಸೊ ಹಾಗಾಗಿ ಅವನೇನು ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಬಿಟ್ಟು ಬಂದಿದ್ದೆ. ಶಾವಿಗೆ ಇರುತ್ತೆ. ನಾನು ಸ್ವಲ್ಪ ಹೊರಗಡೆ ಬಂದರೆ ಇವನಿಗೆ ಶಾವಿಗೆ, ನೀರು ದೋಸೆ, ಇಡ್ಲಿ ಜಾಸ್ತಿ. ಬಟ್ ಮಧ್ಯಾಹ್ನ ಟೈಮ್ ಇಡ್ಲಿ ಒಂದೊಂದು ಸರಿ ಸಿಗದಿದ್ದಾಗ ಶಾವಿಗೆ ಕೊಡ್ತೀನಿ. ಅಂದರೆ ಅದರಲ್ಲಿ ಏನು ಅಂಥದ್ದು ಮಿಕ್ಸ್ ಮಾಡಿರಲ್ಲ. ಈಗ ರೈಸ್ ಆದರೂ ಸ್ವಲ್ಪ ಅದರಲ್ಲಿ ಸೋಡಾ ಗಿಡ ಹಾಕಿರ್ತಾರೆ ಅನ್ನೋದು ಒಂದು ಸ್ವಲ್ಪ ಭಯ ಇರುತ್ತೆ. ಹಾಗಾಗಿ ಅವನಿಗೆ ಶಾವಿಗೆ ಕೊಡ್ತೀನಿ. ಇದು ಮರಾಠ ನಾಟಿ ಸ್ಟೈಲ್ ಅಂತ ಹೇಳಿಬಿಟ್ಟು ಹೋಟೆಲು. ಇಲ್ಲೇನು ತೊಗೊಳ್ಳಿಲ್ಲ, ಗೊತ್ತಿಲ್ಲ ರುಚಿ ಹೇಗಿರುತ್ತೆ ಅಂತ ಹೇಳಿ. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ನೈಟ್ ಬರೋಣ ಅಂತ ಅಂದ್ಕೊಂಡು, ಬಟ್ ನಮ್ಮ ಮನೆಯವ್ರು ನೈಟ್ ಬೇರೆ ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಅದು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮಕ್ಕಳು ಗೇಮ್ ಆಡಬೇಕು ಅಂತ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಬಿಟ್ಟು ಬಂದಿದ್ದೀನಿ. ನೋಡು ನಿಂಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲಿ ನೋಡಿ. ಖುಷಿ ಮಗನೇ, ಇಷ್ಟು ಸರ್ಗ ನನ್ನ ಮಗಂಗೆ. ಅಲ್ಲೇ ನಮ್ಮ ಅಪ್ಪ ಜೀಪ್ ಹತ್ತಂಗೆ ಹೇಳ್ತೇನೆ. ಪುಟ್ಟನ ಅಕ್ಕ ಇಲ್ಲಿ, ಅಲ್ಲಿ ಅಕ್ಕ, ಅಲ್ಲಿ ಪುಟ್ಟನ. ಖುಷಿ ಆಯ್ತು ರಜಾ? ಖುಷಿ ಆಯ್ತು. ಡ್ಯಾನ್ಸ್ ಮಾಡಿ ಮತ್ತೆ. ಪುಟ್ಟನ ಬಾಯ್ ಬಾಯ್. ಮಟನ್ ಸಾರು, ಬಕೆಟಲ್ಲೇ ಮಟನ್ ಸಾರು ಸುರ್ಕೊಂಡು ತಿನ್ನೋದು. ನಾನು ಮಕ್ಕಳು ಎಲ್ಲ ಹೊರಗಡೆ ಹೋಗಿದ್ದು. ಮಕ್ಕಳು ಆಟ ಆಡ್ತೀವಿ ಅಂದರು, ಕರ್ಕೊಂಡು ಹೋಗಿ ಬಂದೆ. ಅಷ್ಟೊಳಗೆ ಪಪ್ಪ ಅಮ್ಮ ಬಂದು ನನ್ನ ಮಗಳನ್ನ ಕರ್ಕೊಂಡು ಹೋದ್ರು. ಇವತ್ತು ಸಂಜೆ ಅಲ್ವಾ, ಕರ್ಕೊಂಡು ಹೋದೆ. ನಾಳೆ ಸ್ಕೂಲ್ ಅಲ್ವಾ, ಸೊ ಹಾಗಾಗಿ ಇವತ್ತು ಕಳಿಸ್ಕೊಟ್ಟೆ. ಇವತ್ತು ಚಿಚ್ಚಿಕಟ್ಟೆ ಬಂದಿದ್ದು, ಇದೇ ಫಸ್ಟ್ ಟೈಮ್. ಬಟ್ ಕೇಳಿದ್ದೆ ತುಂಬ ಹೇಳೋರು ಜನ ಚಿಚ್ಚಿಕಟ್ಟೆ ಅಂತ. ಸೊ ಹೇಗಿರುತ್ತೆ ನೋಡೋಣ ಅಂತ ಬಂದೆ. ಚೆನ್ನಾಗಿದೆ ಫುಡ್, ಅಂದರೆ ಮನೆ ಊಟ ಹಂಗೆ ಸೇಮ್. ಅಂದರೆ ನಾವು ಮನೆ ಊಟ ಇಷ್ಟಪಡೋರು ಇಷ್ಟಪಡ್ತಾರೆ ಹಂಗೆ. ರುಚಿ ತುಂಬ ಚೆನ್ನಾಗಿದೆ ಅಂತ ಏನಿಲ್ಲ, ಖುಷಿಯಾಗುತ್ತೆ. ಸಿಗುತ್ತೆ, ಕೈಮಾ ಸಿಗುತ್ತೆ. ನಾವಿವತ್ತು ಶಾವಿಗೆ ತಗೊಂಡೆ ನನ್ನ ಮಗನಿಗೆ, ಶಾವಿಗೆ, ಆಮೇಲೆ ಚಿಕನ್ ಮೀಲ್ಸ್, ಆಮೇಲೆ ಚಿಕನ್ ರೈಸ್, ಆಮೇಲೆ ಕಬಾಬು, ಗೀ ರೋಸ್ಟ್, ತಿಂದುರಿ ತಿಂತೀವಿ ನಾವು. ತಿನ್ನಕ್ಕೇನು ಕಡಿಮೆ ಒಂದು ಮಾಡ್ಕೊಳ್ಳಲ್ಲ. ಇವಾಗ ಮನೆಗೆ ಹೊರಡ್ತಾ ಇದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.